ಎಸ್, ಇನ್ನು ಖಾಸಗಿ ಕಾಲೇಜ್ಗಳು ದುಬಾರಿ ಶುಲ್ಕ ಪಡೆಯುತ್ತಿರುವುದನ್ನ ವಿರೋಧಿಸಿ ಇವತ್ತು ಧರಣಿ ಸತ್ಯಾಗ್ರಹವನ್ನ ನಡೆಸಲಾಯಿತು. ಬೀದರ್ನಲ್ಲಿ ನಾರಾಯಣಗೌಡ ಬಣದ ವತಿಯಿಂದ ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡದ ಬಣದ ವತಿಯಿಂದ ಇವತ್ತು ಸತ್ಯಾಗ್ರಹವನ್ನ ಮಾಡಲಾಯಿತು. ಬೀದರ್ನ ಉಸ್ತುವಾರಿ ಸಚಿವರ ಕಚೇರಿಯ ಮುಂದೆ ಧರಣಿ ಕೂತಿದ್ದಾರೆ ಕರವೆಯ ಸದಸ್ಯರು. ಇನ್ನು ದುಬಾರಿ ಶುಲ್ಕ ಪಡೆಯುತ್ತಾ ಶಿಕ್ಷಣವನ್ನ ವ್ಯಾಪಾರ ಮಾಡಿಕೊಂಡಿರೋದಾಗಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಶಿಕ್ಷಣ ಇಲಾಖೆಯನ್ನ ಲಜ್ಜೆಗೆಟ್ಟ ಇಲಾಖೆ ಅಂತ ಧಿಕ್ಕಾರ ಕೂಗಿದ್ದಾರೆ ಹೋರಾಟಗಾರರು. ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನ ವ್ಯಾಪಾರ ಮಾಡಿಕೊಂಡಿರೋದಾಗಿ ಅವರು ಆರೋಪವನ್ನ ಮಾಡಿದ್ದಾರೆ. ಶಿಕ್ಷಣವನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಇದರಿಂದ ಬಡ ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ. ಫೀಸ್ ಕಟ್ಟಲು ವಿಳಂಬ ಮಾಡಿದ್ರೆ ಮಕ್ಕಳನ್ನ ಒಂದು ಕೋಣೆಯಲ್ಲಿ ಕೂಡು ಹಾಕ್ತಾ ಇದ್ದಾರೆ. JEE, ನೀಟ್, KCET ಹೆಸರಲ್ಲಿ ಮಕ್ಕಳ ಹತ್ತಿರ ಸುಲಿಗೆಯನ್ನ ಮಾಡಲಾಗ್ತಾ ಇದೆ. ಕೆಲವರು ನಕಲಿ ಕೋಚಿಂಗ್ ಸೆಂಟರ್ಗಳನ್ನ ನಡೆಸುತ್ತಿದ್ದಾರೆ. DDPOಗೆ ಮಾಹಿತಿ ಇದ್ರೂ ಕೂಡ ಸುಮ್ಮನೆ ಕೂರ್ತಾ ಇದ್ದಾರೆ. ಅನಾಧಿಕೃತವಾಗಿ ಕೋಚಿಂಗ್ ನಡೆಸುವವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. DDPO ಅವರು ಸರ್ಕಾರದ ನಿಯಮದ ಪ್ರಕಾರ ಶುಲ್ಕ ಪಡೆಯುವಂತೆ ಕ್ರಮ ಕೈಗೊಳ್ಳಬೇಕು. ಶುಲ್ಕ ಕಡಿಮೆ ಮಾಡದಿದ್ರೆ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ಮಾಡ್ತೇವೆ ಅಂತ ನಾರಾಯಣಗೌಡ ಬಣದ ಕರವೇ ಕಾರ್ಯಕರ್ತರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುದಳ್ಕರ್ ಹರಿದಾಯ್ದಿದ್ದಾರೆ. ಹಾಗಾದ್ರೆ ಸೋಮನಾಥ್ ಮುದಳ್ಕರ್ ಮತ್ತು ಕರವೇ ಹೋರಾಟಗಾರರು ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ಶಿಕ್ಷಣವನ್ನು ವ್ಯಾಪಾರ ಮಾಡಿಕೊಂಡಿರುವ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಸರ್ಕಾರ ಬೇಕೇ ಬೇಕು. ಲಜ್ಜೆಗೆಟ್ಟ ಶಿಕ್ಷಣ ಇಲಾಖೆಗೆ, ಲಜ್ಜೆಗೆಟ್ಟ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು. ಶಿಕ್ಷಣವನ್ನು ವ್ಯಾಪಾರ ಮಾಡಿಕೊಂಡಿರುವ ಶಿಕ್ಷಣ ಸಂಸ್ಥೆಗಳಿಗೆ. ಬೀದರ್ ಜಿಲ್ಲೆಯಲ್ಲಿ ಖಾಸಗಿ ಕಾಲೇಜು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಶಿಕ್ಷಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾರ. ಅನೇಕ ಬಡ ಮಕ್ಕಳಿಗೆ ಅನ್ಯಾಯ ಆಗ್ಲತ್ತದು. ಇವ್ರು ಫೀಸ್ ಕಟ್ಲಾಕ ವಿಳಂಬ ಮಾಡಿದ್ರೆ ಮಕ್ಕಳಿಗೆ ಒಂದೊಂದು ರೂಮಿನಾಗ ಕೂಡಿ ಹಾಕ್ಲತ್ತಾರ. 2-2.5 ಲಕ್ಷ ರೂಪಾಯಿ ಫೀಸ್ ವಸೂಲಿ ಮಾಡ್ಲತ್ತಾರ. ಬಾಲಿಕೆ ಆಗಿರ್ಬೋದು, ಶಾಯಿನ್ ಆಗಿರ್ಬೋದು, ಜ್ಞಾನಸುಧ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಮಾತಾಮಣಿ ಕಿಶೋರ್ ಆಗಿರ್ಬೋದು, ಎಲ್ಲರಾಗಿರ್ಬೋದು. ಮಕ್ಕಳ ಹತ್ರ ನೀಟು, JEE, KCET ಹೆಸರು ಮೇಲೆ ಸುಲಿಗೆ ಮಾಡ್ಲತ್ತಾರ. ಅದೇ ರೀತಿ ಫಿಸಿಕ್ಸ್ ವಾಲ ಮತ್ತು ಆಕಾಶು ಮತ್ತು ಬನ್ಸಿಲ್ ಇವ್ರು ನಕಲಿ ಕೋಚಿಂಗ್ ಸೆಂಟರ್ಗಳು ಹಾಕ್ಲತ್ತಾರ. DDP ಅವರಿಗೆಲ್ಲ ಮಾಹಿತಿ ಇದ್ರು ಸಹ ಸುಮ್ಮನೆ ಕೊಡ್ಲತ್ತಾರ. ಒಂದು ವೇಳೆ ಫಿಸಿಕ್ಸ್ ವಾಲ ಹತ್ರ ಸುಮಾರು 1,000 ಅಡ್ಮಿಷನ್ ಆಗಿದೆ ಹೋಗುತ್ತಾ. ಮಧ್ಯ ಅವ್ನು ಬಿಟ್ಟು ಹೋದ್ರಂದ್ರೆ ಸಾವಿರಾರು ಮಕ್ಕಳು ಭವಿಷ್ಯ ಹಾಳಾಗ್ತದೆ. DDP ಅವರು ಎಚ್ಚೆತ್ಕೊಂಡು ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ಮತ್ತು ಎಲ್ಲ ಶಾಲೆಗಳಿಗೆ ಏನು ಫೀಸ್ ಅದ ಕಡಿಮೆ ಫೀಸ್, ಸರ್ಕಾರದ ನಿಯಮ ಪ್ರಕಾರ ಎಷ್ಟು ಫೀಸ್ ಇದೆ ಅಷ್ಟು ಫೀಸ್ ತೊಗೊಳಕ್ಕೆ ಏನಾದ್ರು ಕ್ರಮ ಕೈಗೊಳ್ಬೇಕಂತೇಳಿ ಈ ಮೂಲಕ DDP ಅವ್ರನ್ನ ಆಗ್ರಹ ಮಾಡ್ತೇವೆ ಸರ್. ತೊಗೊಳ್ಳಲ್ಲ ಅಂದ್ರೆ ಅವ್ರು ಮುಂದೆ ಏನು ಮಾಡ್ತಾರೆ ಅಂದ್ರೆ ಮತ್ತು 3 ಲಕ್ಷ ಮಾಡ್ತಾರೆ. ಈಗ ನೋಡಿರಿ, ಬಾಲಿಕೆಯಲ್ಲಿ 2,17,000 ರೂಪಾಯಿ, ಶಾಯಿನಲ್ಲಿ 1,91,000 ರೂಪಾಯಿ ಪರ್ಸೆಂಟೇಜ್ ಮೇಲೆ ತೊಗೋತಾರೆ. ಪರ್ಸೆಂಟೇಜ್ ಮೇಲೆ ಕಡ್ಯಾಳ ಗುರುಕುಲ್, ಬಾಲಿಕೆ ಅಂದ್ರೆ ಇದೆ, ಕಡ್ಯಾಳ ಗುರುಕುಲ್ ಇದೆ, ಡೈಮಂಡ್ ಇದೆ. ಸ್ಪಷ್ಟವಾಗಿ ಕಡ್ಯಾಳು, ಡೈಮಂಡು, ಮಾತಾಮಣಿಕೇಶ್ವರಿ, ಶಾಯಿನು ಇವ್ರ ಮೇಲೆಲ್ಲ ಕ್ರಮ ಆಗಬೇಕು. ಇವರಿಗೆಲ್ಲ ಇವರು ನೋಟಿಸ್ ಬೋರ್ಡ್ ಮೇಲೆ ಅಂಟಿಸ್ಬೇಕು. ಇವ್ರು KCET ಇಷ್ಟು, JEE ಇಷ್ಟು, ನೀಟ್ ಇಷ್ಟು. ಒಂದು ವರ್ಷಕ್ಕೆ ಸರ್ 2,17,000 ರೂಪಾಯಿ ಅಂದ್ರೆ ಲೆಕ್ಕ. ಒಂದು ತಂದೆ 2,17,000 ರೂಪಾಯಿ ವರ್ಷ ಕಟ್ಕೊಂಡು ಎಲ್ಲಿಂದ ತಂದು ಕಟ್ತಾನೆ? ಅವ ದೊರಡನೆ ಮಾಡಬೇಕಾಗ್ತದೆ. ಅವಾಗ ಎಲ್ಲಿಂದ್ರೆ ಕೊಳ್ಳೆ ಹೊಡೆ ತಂದು ಕೊಡ್ಬೇಕಾಗ್ತದೆ. ನಾ ಅದಕ್ಕೆ ಹೇಳ್ತೀನಿ, ಜಿಲ್ಲಾಡಳಿತಕ್ಕೂ ಹೇಳ್ತೀನಿ ಮತ್ತು ಶಿಕ್ಷಣ ಇಲಾಖೆಗೂ ಹೇಳ್ತೀನಿ. ನಾ ಇಲ್ಲ ಅಂದ್ರೆ ನಾವು ಶಿಕ್ಷಣ ಸಂಸ್ಥೆಗಳ ಮೇಲೆ ನೇರವಾಗಿ ದಾಳಿ ಮಾಡ್ತೀವಿ. ನಾ ಜಿಲ್ಲೆ ಎಲ್ಲ ಪಾಲಕರಿಗೆ ಹೇಳ್ತಾ ಇದ್ದೇವೆ, ನಿಮ್ಗೆ ಯಾರಾದರೂ ಶಿಕ್ಷಣ ಸಂಸ್ಥೆಯವರು ಫೀಸ್ ಸಲುವಾಗಿ ಕಿರುಕುಳ ಕೊಟ್ಟರೆ ನೀವು ನಮಗೆ ಸಂಪರ್ಕ ಮಾಡ್ರಿ ಅಂತೇಳಿ ಈ ಮೂಲಕ ಜಿಲ್ಲೆಯ ಎಲ್ಲ ಪಾಲಕರಿಗೆ ಮನವಿ ಮಾಡ್ಕೊತೀವಿ ಸರ್. ಸರ್ಕಾರ ಜಾರಿ ತರಬೇಕು. JEE, ನೀಟ್ನು ಸರ್ಕಾರಿ ಕಾಲೇಜುಗಳದಾಗ ಜಾರಿ ತರಬೇಕಂತೇಳಿ ಸರ್ಕಾರದ ಬಗ್ಗೆಯೂ ಕ್ರಮ ತೊಗೋಬೇಕು.